ಇದು ಫೋಟೋಸು. ಯಾ ಹುಡುಗಿ ಫೋಟೋಸು. ಕಾಣಿಸ್ತಾ ಇಲ್ವಾ? ಎಲ್ಲಿ ಕಾಣಿಸ್ತದ ಅಣ್ಣ? ಅದ್ಯಾಕೋ ಅವಳಿದಾಳಲ್ಲೋ? ಅವಳಿದಾಳಾದ್ರೆ ಅವಳು ಯಾರು ಅಂತ ಏನಾದ್ರೂ ಗೊತ್ತಾ? ಅಂದ್ರೆ ಮುಖ ಎಲ್ಲಿ ಕಾಣಿಸ್ತಿದ್ಯಣ್ಣ? ಬರೀ ಬಣ್ಣ ಇದೆಯಲ್ಲ. ಕಣ್ಣಿದೆ, ಕಿವಿ, ಮೂಗು, ತುಟಿ ಎಲ್ಲ ಕಾಣಿಸ್ತಾ ಇದೆಯಲ್ಲೋ? ಅಯ್ಯೋ ಅದೆಲ್ಲ ಕಾಣಿಸ್ತಿದ್ಯಣ್ಣ. ಹುಡುಗಿ ಹೇಗಿದ್ದಾಳೋ ಏನೋ, ಚೆನ್ನಾಗಿದ್ದಾಳೋ ಇಲ್ವೋ ಹೇಗೆ ಗೊತ್ತಾಗತ್ತೆ? ನೀವಾದ್ರೂ ನೋಡಿದೀರಾ? ನೋಡಿದ್ದೀನಿ. ಹೇಗಿದ್ದಾಳೆ? ಫಸ್ಟ್ ಟೈಮ್ ಇಂಕ್ ಆಗಿತ್ತು, ಸೆಕೆಂಡ್ ಟೈಮ್ ಮಜ್ಜಿಗೆ ಬಿದ್ದಿತ್ತು, ಥರ್ಡ್ ಟೈಮ್ ಬಣ್ಣ ಆಯ್ತು ಅಷ್ಟೇ ಅಲ್ವಾ? ಎಸ್. ಹಾಗಾದ್ರೆ ಟುಸ್ಸೆ. ಹಾಗಾದ್ರೆ ನೀವು ಅವಳ ಮುಖ ನೋಡಿಲ್ಲ ಅಂತ ಆಯ್ತು. ಇಲ್ಲ ಕಣೋ, ಪ್ರತಿ ಸಲ ನೋಡಿದಾಗ್ಲೂ ಅವಳ ಮುಖ ಸರಿಯಾಗಿ ಕಾಣುತ್ತಲ್ಲೋ ಅಂತ ಅನ್ಕೊಳ್ಳೋಷ್ಟಲ್ಲೇ ಮುಖದ ಮೇಲೆ ಏನೋ ಒಂದು ಬಿದ್ದು ಫೋಟೋಸ್ ಹೀಗೆ ತೆಗಿಬೇಕಾಗತ್ತೆ. ಹೋಗ್ಲಿ, ಹೆಸರಾದ್ರೂ ಗೊತ್ತಾ ನಿಮ್ಗೆ? ಕೇಳ್ದೆ, ಹೇಳ್ಬಾರ್ದಂತೋ. ಅದ್ಯಾಕೆ? ಅದು ಹಾಗೆ, ಈ ವಿಷಯ ಅವಳೇ ಹೇಳಿದ್ದು. ನನಗ್ ಗೊತ್ತಿಲ್ಲದೆ ಇರೋ ಹುಡುಗಿ ಈ ಊರಲ್ಲಿ ಯಾರು ಇಲ್ವಲ್ಲ. ಸರಿ ಬಿಡಿ, ಮುಂದಿನ ಸಲನಾದ್ರೂ ಅವಳ ಮುಖ ಕಾಣೋ ಹಂಗೆ ಫೋಟೋ ತೆಗಿಯೋಣ. ಶೋರ್. ಅನಾಥೆ ಅನಾಥೆ ಅನಾಥೆ. ನೀವ್ಯಾಕೆ ಅಭ್ಯಂತರ ಮಾಡ್ತಾ ಇದ್ದೀರ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಯಾಕೆ ಅಂದ್ರೆ ಆ ಹುಡುಗಿ ಅನಾಥೆ, ಅದಕ್ಕೆ. ಏನೇ ಕೇಳಿಸ್ತಾ ಇದ್ಯಾ? ಈ ಅನಾಥಿ ಅನ್ನೋ ವಿಷಯ ಊರಲ್ಲಿರೋರು ಎಲ್ರಿಗೂ ಗೊತ್ತು ಕಣೆ. ಯಾವ ಶುಭ ಕಾರ್ಯಕ್ಕೂ ಮುಂದೆ ಹೋಗ್ಬಾರ್ದು ಅಂತ ಗೊತ್ತಿದ್ರು ಅವಕಾಶ ಸಿಕ್ತು ಅಂತ ದೀಪ ಬೆಳಸಕ್ ಹೋದ್ಯಾ? ಅಗರಬತ್ತಿ ಮಾರ್ಕೊಂಡಿರೇ ಸಾಕು. ಅಲ್ಲಿ ಪ್ರೋಗ್ರಾಮ್ ಮಾಡಕ್ ಬಂದವಳು ಗಲಾಟೆ ಮಾಡ್ಕೊಂಡು ಹೊಟ್ಟೋದ್ಲು. ಅವ್ರು ಯಾರೋ ಹೇಳಿದ್ರು ಅಂತ ಇವಳು ಕುಣಿಬೇಕಾ? ನಿನ್ಗಲ್ ಹೋಗಕ್ ಯಾರೇ ಹೇಳಿದ್ದು? ನಿಮ್ ಮುದ್ದಿನ ಮೊಮ್ಮಗಳು ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳಿ. ಅವಳು ನನ್ ರಕ್ತ ಕಣೆ. ಪಾದರಸ ತರ ಓಡಾಡ್ತಾ ಇರ್ತಾಳೆ. ಭವಿಷ್ಯದಲ್ಲಿ ದೊಡ್ಡ ಹೆಸರು ಮಾಡ್ಬೇಕು ಅಂತ ಒದ್ದಾಡ್ತಾ ಇರೋ ಹುಡುಗಿಗೆ 106 ಕೆಲ್ಸಗಳಿರುತ್ತೆ. ಇವಳ್ದ್ ಯಾವ ಊರು, ಇವಳನ್ನ ಹೆತ್ತವ್ರು ಯಾರು ಅಂತಾನೂ ಗೊತ್ತಿಲ್ಲ. ಇವಳಿಗಲ್ಲಿ ಏನ್ ಕೆಲ್ಸ ಇತ್ತಂತೆ? ಅಮ್ಮ, ನಾನ್ ಮಾತಾಡ್ಬೇಕಾದ್ರೆ ನೀನ್ ನನ್ ತಡಿಬೇಡ್ವೋ? ದೇವಸ್ಥಾನದಲ್ಲಿ ಅಳ್ತಾ ಬಿದ್ದಿರ್ಬೇಕಾದ್ರೆ ಸೀತಾ ಮಾತೇನ್ ಬಂದು ನಿಂಗ್ ಹಾಲ್ ಕೊಡ್ಲಿಲ್ಲ. ನೀನ್ ಹೋಗಿ ಹೋಗಿ ಇಂಥೋಳ್ನ ನಮ್ಮನೆ ಕರ್ಕೊಂಡ್ ಬಂದಿದ್ಯಾ. ಎಲ್ಲ ನನ್ ಕರ್ಮ. ಹಸು ಹಾಲು ಕುಡ್ದಿರೋ ಇವಳಿಗೆ ವೈದೇಹಿ ಅಂತ ನೀನ್ ನಾಮಕರಣ ಮಾಡಿದಿಕ್ಕೆ ಸುತ್ತಮುತ್ತ ಇರೋರು ತಲೆ ಚಚ್ಕೊಂಡಿದ್ರು. ನೀನ್ ಮರ್ತ್ಬಿಟ್ಯಾ? ಆಮೇಲೆ ಏನಾಯ್ತು ಅಂತ ನಿನಗೆ ಗೊತ್ತಲ್ಲಮ್ಮ. ವೈದೇಹಿ ಬಂದು 1 ತಿಂಗಳಲ್ಲೇ ಸುನಂದ ತಾಯಿ ಆದ್ಲು. 5 ವರ್ಷದಿಂದ ಮಕ್ಕಳೇ ಇಲ್ದಿದ್ ನಮ್ಗೆ ಶ್ರೇಯಾ ಮಾರುತಿ ಹುಟ್ಟಿದ್ರು.
ನಮ್ಗಿಬ್ರು ಮಕ್ಳು ಅಂತ ಅನ್ಕೊಂಡೇ ಇಲ್ಲ. 3 ಜನ ನನ್ ಮಕ್ಳೇ. ನಿಮ್ಮನ್ನ ಇವಳ ಅಪ್ಪ ಅಮ್ಮ ಅಂತ ಕರೆದ್ ಮಾತ್ರಕ್ಕೆ ಅನಾಥಿ ಅನ್ನೋದು ಸುಳ್ಳಾಗಲ್ಲ. ಹಾಗೆಲ್ಲ ಮಾತಾಡ್ಬೇಡಿ ಅಜ್ಜಿ, ನಂಗೆ ಇಷ್ಟ ಆಗಲ್ಲ. ನೀನ್ ಬಾಯ್ ಮುಚ್ಚ. ನಿನ್ಗೆ ಹೀಗನ್ಸಿದ್ರೆ ಬೇರೆಯವ್ರಿಗೆಲ್ಲ ಹೇಗನ್ಸ್ಬೇಕು? ಸಿಟ್ಟು ಬರಲ್ವಾ? ಹೇಳಿದ ಟೈಮ್ಗೆ ಸಿಯಾಕ್ ಕಲ್ಲೇನಾದ್ರು ಬಂದಿದ್ರೆ ಹೀಗೆಲ್ಲ ಆಗ್ತಾನೆ ಇರ್ಲಿಲ್ಲ. ಅವಳು ಯಾಕೆ ಅಲ್ಲಿಗೆ ಬರ್ಲಿಲ್ಲ? ಪಾಪ ಅವಳನ್ನ ಯಾಕೆ ಪ್ರಶ್ನೆ ಮಾಡ್ತೀರಾ? ಅಲ್ಲಿ ಹೋಗ್ ಕುಣ್ದಿರೋ ಈ ವಯ್ಯಾರಿ ಭಾಮೇನ್ ಪ್ರಶ್ನೆ ಮಾಡಿ. ಅಕ್ಕ ನಾಟ್ಯ ನೀನ್ ನೋಡಿದಿದ್ರೆ ಹೀಗೆಲ್ಲ ನೀನ್ ಮಾತಾಡ್ತಾನೆ ಇರ್ಲಿಲ್ಲ ಗೊತ್ತಾ? ನೋಡೋ ಜಾನಕಿ, ನಿನ್ ಮಗ ಹೇಗ್ ಮಾತಾಡ್ತಿದ್ದಾನೆ ಅಂತ. ಅವನಂದಿದ್ ಹಾಗಲ್ಲ ಅತ್ತೆ. ಅದ್ಭುತ ನೋಡೋ ಅದೃಷ್ಟ ನಿಮ್ಗಿಲ್ಲ ಅಂತ. ಇವಳ ನೋಡೋದೇ ಒಂದ್ ದುರಾದೃಷ್ಟ ಅನ್ಕೊಂಡ್ರೆ ಇವಳು ಕುಣಿಯೋದ್ ಬೇರೆ ನೋಡ್ಬೇಕಾ? ಇವಳಿಗೆ ಭರತನಾಟ್ಯದ ಗಂಧ ಗಾಳಿ ಗೊತ್ತಿಲ್ಲ. ಇವತ್ತಲ್ಲಿ ಹೇಗ್ ಮಾಡಿದ್ಲಂತೆ? ಅವಳ ಅಭ್ಯಾಸ ಮಾಡುವಾಗ ನಾನ್ ತುಂಬಾ ಸಲ ನೋಡಿದ್ನಲ್ಲ ಅಜ್ಜಿ. ಅಯ್ಯೋ, ನೀನ್ ಏಕಲವ್ಯ ಅಂತಾರ ಅಂತ ನಾವ್ ಅನ್ಕೋಬೇಕು. ನೀನ್ ಯಾರ್ ಸಂತಾನ ಅಂತಾನೆ ಯಾರಿಗೂ ಗೊತ್ತಿಲ್ಲ. ಇದು ಬೇರೆ. ಅಮ್ಮ ನೀನ್ ಸುಮ್ನಿರು. ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ವೈದೇಹಿ. ಅಲ್ಲಿಗೆ ಶ್ರೇಯಾ ಹೋಗ್ಬೇಕಾಗಿತ್ತು, ನೀನ್ ಯಾಕೆ ಹೋದೆ? ಅವ್ರು ಯಾರೋ ಬೈದ್ರು ಅಂತ ನೀನ್ ಯಾಕಕ್ಕ ಅಳ್ತಿದ್ಯಾ? ಅವ್ರು ಹಾಗಂದಿದ್ದಕ್ಕಲ್ಲ ಮಾರುತಿ. ಸಿಯಾ ಮನೆಗ್ ಹೋದ್ಮೇಲೆ ಅಪ್ಪ ಏನಂತಾರೋ ಏನೋ. ಅಕ್ಕ ಬರ್ಲಿಲ್ಲ ಅಂತ ಅಪ್ಪಂಗೆ ಹೇಳು, ಚೆನ್ನಾಗ್ ಬುದ್ಧಿ ಕಲಿಸ್ತಾರೆ. ಶ್ರೇಯಾನ ಸಿಕ್ಕಾಕಿಸ್ಬಾರ್ದು ಕಣೋ. ಇಲ್ಲ ಅಂದ್ರೆ ನಿನಗ್ ಬೈತಾರೆ. ನಾನ್ ಹೇಳ್ತೀನಕ್ಕ. ನನ್ ಮೇಲೆ ಆಣೆ ಮಾರುತಿ. ಯಾಕಕ್ಕ? ಅಪ್ಪಂಗೆ ನಿಜ ಹೇಳ್ಬಾರ್ದು. ಯಾವಾಗ ನೋಡಿದ್ರು ನಿಜ ಮಾತ್ರ ಹೇಳ್ಬೇಕು ಅಂತಿರ್ತ್ಯಾ. ಇವತ್ ಹೇಳ್ಬೇಡ ಅಂತಿದ್ಯಲ್ಲಕ್ಕ. ನಿಜ ಹೇಳ್ಬೇಡ ಅಂದೆ ಹೊರ್ತು ಸುಳ್ಳು ಹೇಳು ಅಂತ ಹೇಳಿಲ್ವಲ್ಲ ಮಾರುತಿ. ನನ್ ಮುಖ ಏನೇ ನೋಡ್ತೀಯಾ? ನನ್ ಮಗ ಕೇಳಿದ ಪ್ರಶ್ನೆಗೆ ಮಗಳು ಅಂತ ಅನ್ಕೊಂಡಿರ ನೀನು ಬೇಗ ಉತ್ತರ ಕೊಡೆ. ನೀನ್ ಆಣೆ ಮಾಡಿಸ್ಕೊಂಡಿದ್ದಕ್ ಸುಮ್ನಿದ್ದೀನಕ್ಕ. ಇಲ್ಲ ಅಂದಿದ್ರೆ ನಾನ್ ನಿಜ ಹೇಳ್ಬಿಡ್ತಿದ್ದೆ. ಕೇಳಷ್ಟೊತ್ತಾದ್ರೂ ಹಾಗೆ ನಿಂತಿದ್ಯಲ್ಲೇ. ರಾಮ್ ಕೊಟ್ಟಿ ಬರೀತಾರ ನನ್ಗೆ ಶ್ರೀರಾಮಚಂದ್ರ ಕಾಣಿಸ್ಕೊಂಡಿಲ್ಲ. ನಿನ್ಗೆ ಯಾರು ಕಾಣಿಸ್ಬಿಡ್ತಾರೆ ಅಂತ ನೀನಲ್ಲಿಗೆ ಹೋಗಿದ್ಯೆ? ಏನ್ರಿ, ವೈದೇಹಿ ಸುಮ್ಮನಿದ್ದಾಳೆ ಅಂದ್ರೆ ಹೇಳಕ್ಕೇನೂ ಇಲ್ಲ ಅಂತ ಅರ್ಥ ಅಲ್ಲ. ಹೇಳಿದ್ರೆ ಏನಾಗುತ್ತೋ ಅನ್ನೋ ಭಯದಿಂದ. ನೀನ್ ಅವಳನ್ನ ವಹಿಸ್ಕೊಂಡ್ ಬರ್ಬೇಡ. ನೀನ್ ಕೊಟ್ಟಿರೋ ಸಲಿಗೆಯಿಂದಾನೆ ಅವಳ ಅಗರಬತ್ತಿ ಮಾರ್ಕೊಂಡೆ ಊರೆಲ್ಲ ತಿರುಗ್ತಾ ಇದ್ದಾಳೆ. ಅನ್ನಕ್ ದಂಡ ಭೂಮಿಗ್ ಭಾರ. ಜಾನಕಿ ಬೆಳೆಸ್ತಾ ಇರೋ ಅನಾಥೆ ಇವಳೆ ಅಂತ ಇಡೀ ಊರೇ ಮಾತಾಡಂಗ್ ಮಾಡ್ತಿದ್ದಾಳೆ. ಅಕ್ಕ ಸಂಪಾದಿಸೋ ದುಡ್ಡು ಮಾತ್ರ ಬೇಕು ಅನ್ಸುತ್ತಲ್ವಾ ನಿಂಗೆ? ನೀನ್ ಬಾಯ್ ಮುಚ್ಚೋ. ಈಗಲೇ ಮುಚ್ತೀನಿ. ನನ್ ಬಾಯ್ ಅಲ್ಲ ಕಣೋ, ತಲೆ ಹರಟೆ. ದೊಡ್ಡ ಡ್ರಾಮಾನೇ ಆಗಿದೆ. ಕ್ಯಾಮ್ರಾ ಮುಂದೆ ಮಾತ್ರ ಅಲ್ಲ, ಅಪ್ಪನ ಮುಂದೆನೂ ಇವಾಗ ಆಕ್ಟಿಂಗ್ ಮಾಡ್ಬೇಕು.
ಶ್ರೀ ಸೀತಾರಾಮ ಪ್ರಿಯ. ಶಾರ್ಟ್ ಕಟ್ ಅಲ್ಲಿ ಶ್ರೇಯಾ. ನನ್ ಗಂಡನ್ ತಾಯಿ ಹೆಸರು ಕಣೋದು, ನೀನ್ ಯಾಕೋ ಕರೀತಿದ್ಯಾ? ಯಾಕಿಷ್ಟು ತಡ ಆಯ್ತು? ಎಲ್ಲಿ ಹೋಗಿದ್ದೆ? ನೀನಿರಮ್ಮ, ಹೇಳಕ್ಕ, ನಿನ್ನ ಅನಾಥೆ ಅಂದಿದ್ ಯಾರು? ಬೇರೆಯವ್ರು ಒಂದ್ಸಲ ಹೇಳಿದ್ರೆ ಅಜ್ಜಿ 100 ಸಲ ಹೇಳಿದ್ರು. ಮಾರ್ತೆ, ಸುಮ್ನಿರ್ತೀಯ? ವೈದೇಹಿ ಅಕ್ಕನೂ ಅದನ್ನೇ ಹೇಳಿದ್ಲು. ಹೇಳಕ್ಕ, ಇವತ್ತವ್ರಿಗೊಂದ್ ಗತಿ ಕಾಣಿಸ್ತೀನಿ. ನೀನ್ ಪ್ರೋಗ್ರಾಮ್ ಹೋಗಿದ್ಯೇನಮ್ಮ? ಇಲ್ಲ ಅಪ್ಪ, ಅಕ್ಕನ್ ಯಾರೋ ಅಳ್ಸಿದ್ರು ಅಂತ ಗೊತ್ತಾಗಿ ಬೇಗ ಬಂದ್ಬಿಟ್ಟೆ. ಅದಕ್ ಕಾರಣ ನೀನೇ. ಏನ್ ಹೇಳ್ತಿದ್ಯೋ? ಹೌದು ಅತ್ತೆ, ಶ್ರೇಯಾ ಹೋಗಿದ್ದಿದ್ರೆ ವೈದೇಹಿ ಹೋಗ್ತಿರ್ಲಿಲ್ಲ. ಇಷ್ಟೆಲ್ಲ ಬಯಸ್ಕೊಳ್ತಿರ್ಲಿಲ್ಲ. ನಾನ್ ಬರೋದ್ ಬೇಡ ಅಂತ ಅಕ್ಕನೇ ಹೇಳಿದ್ದು. ಭರತನಾಟ್ಯಂ ಕ್ಲಾಸ್ ಅಲ್ಲಿ ರಿಹರ್ಸಲ್ಸು, PG ಕಾಲೇಜಲ್ಲಿ ಪ್ರಾಕ್ಟಿಕಲ್ಸ್ ಇದೆ ಅಂದಿದ್ದಕ್ಕೆ ಅದೇ ಮುಖ್ಯ ಶ್ರೇಯಾ. ದೇವಸ್ಥಾನದಲ್ಲಿ ಪ್ರೋಗ್ರಾಮ್ಸ್ ಇದ್ದೇ ಇರುತ್ತೆ ಅಂತ ಅಕ್ಕನೇ ನನಗ್ ಹೇಳಿದ್ದು. ಇದು ವಿಷಯ. ಇವಾಗ ಅರ್ಥ ಆಯ್ತಾ? ನನ್ ಮೊಮ್ಮಗಳು ನಾಟ್ಯ ಮಾಡ್ತಿದ್ರೆ ಅಲ್ಲಿರೋ ಅತಿಥಿಗಳು ಅವಳನ್ನ ಮೆಚ್ಕೊಂಡ್ಬಿಡ್ತಾರೆ ಅಂತ ಹೊಟ್ಟೆ ಉರ್ಕೊಂಡು ಅಲ್ಲಿ ಹೋಗಿ ಕುಣಿದಿದ್ದಾಳೆ. ಆದ್ರೆ ದೇವ್ರು ಸುಮ್ನಿರ್ತಾನ? ಅವಮಾನ ಆಗೋ ಹಾಗೆ ಮಾಡಿದ್ನಲ್ಲ. ಶ್ರೇಯಾ ಹೇಳ್ತಿರೋ ನಿಜಾನ ವೈದೇಹಿ? ಮಾತಾಡು. ಸುಳ್ಳು ಹೇಳ್ಬೇಕಾದ್ರೆ ಅಕ್ಕಂಗ್ ಬಿಕ್ಕುಳಿಕೆ ಬರುತ್ತೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಅಕ್ಕ ನಿಜ ಹೇಳ್ಬಿಟ್ರೆ? ನೀರ್ ಕುಡಿ. ಯಾರ್ ನೆನ್ಪು ಮಾಡ್ಕೋತಿದಾರೋ ಏನೋ. ನಮ್ಮನ್ ಬಿಟ್ರೆ ಇವಳನ್ ಯಾರು ನೆನ್ಸ್ಕೊತಾರೆ? ಹೇಳು ವೈದೇಹಿ. ಪರವಾಗಿಲ್ಲ, ಹೇಳಕ್ಕ. ತೆಪ್ಪಗ್ ನಿಂತಿದ್ದಾಳೆ ಅಂದ್ರೆ ನಿಜ ಅನ್ಸತ್ತೆ ಕಣೋ. ಸಿಟ್ ಮಾಡ್ಕೋಬೇಡಿ. ಪಾಪ ಅನಿಸ್ತಿದೆ. ವೈದೇಹಿದ್ ಯಾವ ತಪ್ಪು ಇಲ್ಲ. ಶ್ರೇಯಾಗ್ ಪರೀಕ್ಷೆ ಮುಖ್ಯ ಅಂತ ಪಾಪ ವೈದೇಹಿ ಎಲ್ರತ್ರ ಬೈಸ್ಕೊಂಡ್ಲು.
ಇನ್ನೊಂದ್ಸಲ ಹೀಗೆ ಮಾಡಬೇಡಿ. ನಾನು ತಲೆ ಎತ್ಕೊಂಡು ತಿರ್ಗಾಡಕ್ಕಾಗಲ್ಲ. ಮಳ್ಳಿ ತರ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಹತ್ಕೊಂಡ್ ನಿಂತಿದ್ಯಲ್ಲ. ಥೂ, ಇಡಿಯಟ್. ಸಾರಿ ಅಕ್ಕ, ನಾನ್ ನಿಜ ಹೇಳಿದ್ರೆ ಅಪ್ಪ ನನಗ್ ಹೊಡಿತಿದ್ರು. ಆದ್ರೆ ಅದ್ ನಿಂಗೆ ಇಷ್ಟ ಆಗಲ್ಲ ಅಂತ ನಾನ್ ಸುಳ್ಳು ಹೇಳ್ದೆ. ನೋಡ್ದ್ಯಾ ನಾನ್ ನಿನ್ ಬಗ್ಗೆ ಎಷ್ಟು ಯೋಚಿಸ್ತೀನಿ ಅಂತ. ಅಷ್ಟೊತ್ತಿಗೆ ಬಂದ್ಬಿಡ್ತೀಯ ಅಲ್ವಾ ಸಿಯಾ? ಖಂಡಿತ ಬರ್ತೀನಿ. ಶ್ರೀರಾಮಚಂದ್ರ ಎಲ್ರೂ ಚೆನ್ನಾಗಿ ನೋಡ್ಕೊಂಡಂಗೆ ನಿಮ್ ಮನೆಗೆ ಬಂದವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀರಾ ನೀವು. ಮಜ್ಜಿಗೆ ಅದ್ಭುತವಾಗಿತ್ತು. ಹುಡುಗಿ ನೋಡಕ್ ಚೆನ್ನಾಗಿರ್ಬೇಕು. ಅದ್ರಲ್ಲಿ ಯಾವ ಸಂದೇಹನೂ ಬೇಡಮ್ಮ. ಸ್ವಾಮಿ, ಈ ಹುಡುಗಿ ಜಾಮೂನ್ ತರ ಇದ್ದಾಳೆ. ಅಮ್ಮ, ಈ ಹುಡುಗಿ ಕೊಬ್ಬರಿ ಮಿಠಾಯಿ ತರ ಇದ್ದಾಳೆ. ಸ್ವಾಮಿ, ಈ ಹುಡುಗಿ ಅಪ್ಸರೆ ತರ ಇದ್ದಾಳೆ. ಈ ಹುಡುಗಿ ಹೀರೋಯಿನ್ ತರ ಇದ್ದಾಳೆ. ಈ ಹುಡುಗಿ ಇಸ್ಮಿಟ್ ರಾಣಿ ತರ ಇದ್ದಾಳೆ. ಮತ್ತೆ ಈ ಹುಡುಗಿ ಡೈಮಂಡ್ ರಾಣಿ ತರ ಇದ್ದಾಳೆ. ಸ್ವಾಮಿ, ಇವರೆಲ್ಲರೂ ಎಲ್ಲರೂ ಸುಂದರವಾಗೇ ಇದ್ದಾರೆ. ಸರ್, ಇವರಲ್ಲಿ ನಿಮ್ಗೆ ಯಾರು ಇಷ್ಟ ಆಗ್ತಾರೋ ಅವ್ರು ಸೆಲೆಕ್ಟ್ ಮಾಡಿ. ಫೋಟೋ ತೋರಿಸ್ತಿದ್ದೀರೋ ಆಟ ಆಡ್ತಿದ್ದೀರೋ? ಸ್ವಾಮಿ ಕ್ಷಮಿಸ್ಬೇಕು, ಏನೋ ಅಭ್ಯಾಸ ಬಲ. ಸ್ವಾಮಿ, ನನ್ನಂತವ್ರು ಜೀವನ ನಡೆಸ್ಬೇಕು ಅಂತಂದ್ರೆ ಒಂದ್ 4 ಜನಕ್ಕಾದ್ರೂ ಮದುವೆ ಮಾಡಿಸ್ಬೇಕಲ್ವೇ? ನಮ್ ಜೀವನದಲ್ಲಿ ಅಧಿಕ ಮಾಸ ಬಂದು ಬಿಸ್ನೆಸ್ಸಿಗೆ ಏಟ್ ಬೀಳುತ್ತೆ. ಅಂತ ಸಮಯದಲ್ಲಿ ಏನೋ ಅದು ಇದು ಅಂತ ಎಕ್ಸ್ಟ್ರಾ ಕೆಲಸ ಮಾಡ್ಬೇಕಾಗುತ್ತೆ. ಫೋಟೋಸ್ ನೋಡಿ. ಏನ್ ಎಲ್ರೂ ಸೇರಿ ಮೀಟಿಂಗ್ ನಡೆಸ್ತಿದ್ದೀರಾ? ದೇವಾಂಶ್ಗೆ ಹುಡುಗಿ ಹುಡುಕ್ತಾ ಇದೀವಿ ಊರ್ಮಿಳಾ. ಅಷ್ಟು ಬೇಗ? ಗ್ರೇಟ್, ತುಂಬಾ ಸ್ಪೀಡ್ ಆಗಿದ್ದೀರಲ್ಲ. ದೇವಾ, ಒಂದ್ಸಲ ಫೋಟೋಸ್ ನೋಡಕಂದ. ಏನಪ್ಪ, ಇದರಲ್ಲಿ ನಿಮ್ ತಂದೆಯವ್ರು ನೋಡಿದ ಕೆಲವು ಫೋಟೋಸ್ ಕೂಡ ಮಿಕ್ಸ್ ಆಗಿದೆ. ನೀವು ಕಣ್ಣು ಮುಚ್ಕೊಂಡು ಅವ್ರು ಬಿಟ್ಟು ಇವ್ರು ಯಾರು ಅಂತ ನೀವು ನನ್ನ ಕೇಳಿದ್ರೆ ಸಾಕು. ಆ ಹುಡುಗಿ ಹುಟ್ಟು ದಿನದಿಂದ ಇಲ್ಲಿವರೆಗೂ ಎಲ್ಲ ಡೀಟೇಲ್ಸ್ನು ಟಕ 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 ಅಂತ ಹೇಳ್ಬಿಡ್ತೀನಿ. ಫೋಟೋಸ್ ನೋಡಿ ಹೇಳು. ಟೈಮ್ ತಗೊಂಡು ಹೇಳ್ತೀನಿ ಇಂದು. ಅಣ್ಣಂಗೆ ಈ ತರ ಫೋಟೋ ಎಲ್ಲ ಇಷ್ಟ ಆಗಲ್ಲ ಬಿಡಿ. ಇನ್ ಹೇಗಿರ್ಬೇಕು? ಬಣ್ಣ ಹಚ್ಕೊಂಡಿರ್ಬೇಕು, ಮೊಸರು ಮೆತ್ಕೊಂಡಿರ್ಬೇಕು. ನೀನ್ ಸುಮ್ಮನಿರ್ತೀಯಾ? ರಂಗ ಏನು ಹೇಳ್ತಿದ್ದಾನೆ ಕಂದ? ಸುಮ್ಮನೆ ರೇಗಿಸ್ತಿದ್ದಾನಪ್ಪ. ಕೆಲವೊಂದು ನೇಚರ್ ಫೋಟೋಸ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಲ್ವಾ, ಅದ್ರ ಬಗ್ಗೆ ಹೇಳ್ತಿದ್ದಾನಷ್ಟೇ.
ಒಂದ್ಸಲ ನೋಡು ಕಂದ, ತಕ್ಷಣ ಹೇಳ್ಬೇಕು ಅನ್ನೋ ಬಲ್ವಂತ ಇಲ್ಲ. ಹಾಗಂತ ತಡ ಮಾಡಕ್ ಹೋಗ್ಬೇಡಿ. ಮುಂದಿನ ವಾರದಷ್ಟೊತ್ತಿಗೆ ಫೋಟೋ ಎಲ್ಲ ಖಾಲಿ ಆಗ್ಬಿಡುತ್ತೆ. ಮದುವೆ ಆಗ್ಬೇಕು ಅಂತ ಎಷ್ಟೋ ಜನ ತುದಿಗಾಲಲ್ಲಿ ನಿಂತಿದ್ದಾರೆ. ಅಣ್ಣಂಗೆ ಬೇರೆ ಫೋಟೋ ಬಗ್ಗೆ ಕ್ಲಾರಿಟಿ ಬರೋವರೆಗೂ ಏನು ಹೇಳಲ್ಲ ಯಜಮಾನ್ರೆ. ರಂಗ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಬೇರೆ ಫೋಟೋಸ್ ಇದೆಯಾ? ಎಲ್ಲ ಫೋಟೋಸು ಒಂದೇ ಅಪ್ಪ, ಮುಖ ಮಾತ್ರ ಕಾಣಿಸಲ್ಲ. ದೇವಾಂಶ್, ಮದುವೆ ಬೇಡ ಅಂತ ನೀನು ಅಮೆರಿಕಾಗ್ ಹೋದೆ. ನಿಮ್ಮ ಅಜ್ಜಿಗೋಸ್ಕರ ಇಂಡಿಯಾಗ್ ಬಂದ್ಮೇಲೆ ನಿನ್ನ ಮನ್ಸನ್ ಬದಲಾಯಿಸ್ಕೊಂಡೆ. ಆ ಖುಷಿಲೇ ಈಗ ಸಂಬಂಧ ಹುಡುಕ್ತಾ ಇದೀವಿ. ನೀನ್ ಸಮಯ ತಗೊಂಡೇ ಹೇಳು. ಅಪ್ಪ, ಮದುವೆ ಅಂದ್ರೆ ಋಣಾನುಬಂಧ, ಜನ್ಮ ಜನ್ಮಾಂತರದ ಸಂಬಂಧ ಅಂತ ಹೀಗೆ ಏನೇನೋ ಹೇಳ್ತಾರೆ. ನನ್ನ ಪರ್ಸನಲ್ ಒಪಿನಿಯನ್ ಹೇಳ್ತೀನಿ. ಪ್ರೀತಿನೇ ಹುಟ್ಟದೆ ಮದುವೆ ಹೇಗೆ ಮಾಡ್ಕೋತಾರೆ? ಮದುವೆ ಮಾಡ್ಕೊಂಡ್ಮೇಲೆ ಪ್ರೀತಿಸೋ. ಯಾರನ್ನಾದ್ರೂ ಪ್ರೀತಿಸ್ತಿದ್ಯಾ? ಅದು ಹಾಗೆ ಕೇಳಿ ಅಮ್ಮವ್ರೆ. ಅಗರ್ಬತ್ತಿ ಅರ್ಜೆಂಟಲ್ಲಿ ಈ ಕಡೆನೆ ಬರ್ತಿದ್ದಾಳಲ್ಲ. ಇವತ್ತು ಮಜ್ಜಿಗೆ ಆಗ್ಲಿ ಬಣ್ಣ ಆಗ್ಲಿ ಏನು ಬೀಳಕ್ ಬಿಡಬಾರ್ದು. ಫೋಟೋನ ಇವತ್ತು ನೀಟಾಗಿ ತೆಗಿಲೇಬೇಕು. ಅಕ್ಕ